ಎರೆಹುಳಗಳನ್ನ ಮಾರೋದಲ್ಲ, ಎರೆಹುಳಗಳನ್ನು ಸಹ ಮಾರಿ ನಾವು ರೈತ ಆರ್ಥಿಕವಾಗಿ ಸದೃಢವಾಗಿ ಹೇಗಾಗ್ಲಿಕ್ಕೆ ಸಾಧ್ಯ ಎನ್ನುವ ಬಗ್ಗೆ ಹೀಗೆ ನಾನಾ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ಬರಲಿದ್ದಾರೆ ಕೂಡ್ಲಿ ತಾಲೂಕಿನ ಪೂಜಾರಹಳ್ಳಿಯ ಸ್ವಾಮಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಅತಿ ಗಣ್ಯರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಬಂಧುಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅನ್ನದಾತ ರೈತ ಬಾಂಧವರು ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ರೈತ ಮಾತೆಯರಿಗೆ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನಮ್ಮ ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಬಳಕೆ ಮಾಡಬೇಕಂತ ನಮ್ಮ ಸ್ನೇಹಿತರು ಮಾತಾಡಿದರು. ಜೈವಿಕ ದ್ರವಗಳನ್ನು ಯಾವ ರೀತಿ ಮಾಡ್ಕೊಬೇಕು ಅಂತ ಒಬ್ಬರು ಮಾತಾಡಿದರು. ಆಮೇಲೆ ಮರ ಆಧಾರಿತ ಜೀರಾ ಕಲ್ಟಿವೇಷನ್ನು ಮೌಲ್ಯವರ್ಧನೆ ಮಾರುಕಟ್ಟೆ ಬಗ್ಗೆ ನಮ್ಮ ಸಜ್ಜನ್ ಸಾಹೇಬರು ಮಾತಾಡಿದರು. ನಾನು ಮಣ್ಣು ಹೆಂಗೆ ಇರಬೇಕಂತ, ಏನು ಮಣ್ಣು ಅಂದರೆ ಮಣ್ಣು ವಿಶೇಷವಾಗಿ ಮಣ್ಣಿಗೆ ಜೀವ ಇದೆ. ಮಣ್ಣಿಗೆ ಜೀವ ಇದೆ ಅಂದರೆ ಯಾವ ರೀತಿ ಮಣ್ಣು ಜೀವಂತವಾಗಿರ್ಬೇಕಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಮತ್ತು ಕಾರ್ಬನ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನೀರನ್ನು ಚೆನ್ನಾಗಿ ಇಂಗಬೇಕಂದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥ ಬೇಕೇ ಬೇಕು. ಇವತ್ತು ದಿನಮಾನಗಳಲ್ಲಿ ಇವತ್ತು ನಾವು ಏನು ಮಾಡಿದೀವಿ ಅಂದರೆ ಏನು ಇವತ್ತು ನಾವು ರೈತರು ಅಂದರೆ ದನ ಕರುಗಳನ್ನು ನಾವು ದೂರ ಮಾಡ್ಕೊಂಡಿದ್ದೀವಿ. ಇವತ್ತು ನಮಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ, ಹಸಿರೆಲೆ ಗೊಬ್ಬರ ಇಲ್ಲ. ನಮ್ಮಲ್ಲಿ ಕೊಟ್ಟಿಗೆಯನ್ನು ನಾವು ದನ ಕರುಗಳನ್ನು ಯಾವಾಗ ನಮ್ಮ ಮನೆಯಿಂದ ದೂರ ಆಗ್ತಿದೀವೋ ಅವತ್ತು ನಮ್ಮ ಸಾವಯವ ಕೃಷಿ, ನಮ್ಮ ದನ ಕರುಗಳ ಕೃಷಿ, ನ್ಯಾಚರಿಕ್ ಇವತ್ತೇನು ಸಾವಯವ ಕೃಷಿ ಅಂತಕ್ಕಂಥದ್ದು ದೂರ ಆಗಿಬಿಟ್ಟು, ಹಂಗಾಗಿ ನಮ್ಮ ಮಣ್ಣಿಗೆ ಜೀವ ಬೇಕು. ಬಿದ್ದಂಥ ನೀರು ಹಿಂಗಬೇಕು. ಹೂವು ಹಣ್ಣು ಬೇರು ಚೆನ್ನಾಗಾಗಬೇಕಂದ್ರೆ ನಮಗೆ ನೀರನ್ನು ಹಿಂಗಬೇಕು. ನೀರು ಹಿಂಗಲಿಕ್ಕೆ ಏನು ಬೇಕಾಗಿದೆ ಅಂದರೆ ಸಾವಯವ ಪದಾರ್ಥ ಬೇಕು. ಉದಾಹರಣೆ ನಮ್ಮಲ್ಲಿ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾರೆ. ಮೆಕ್ಕೆಜೋಳ ಬೆಳೆದಾಗ ಏನಾಗುತ್ತೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಕಾಸಿಗೆ ಎಲ್ಲ ಹಾಸಿಬಿಟ್ಟು ಅದಕ್ಕೆ ಬೆಂಕಿ ಕಡ್ಡಿಕ್ಕೆ ಅದು ಇಕ್ಬಿಟ್ಟು, ಅದೇ ಕಾಸಿಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಅಕ್ಕಿ ಕುಳೆ ಇರ್ಬೋದು, ಸೂರ್ಯಕಾಂತಿ ಕುಳೆ ಇರ್ಬೋದು, ತೊಗರಿ ಕಡ್ಡಿ ಇರ್ಬೋದು. ಇವತ್ತು ಇಲ್ಲಿ ಭಾಳಷ್ಟು ಇಲ್ಲಿ ನಾನು ಬರ್ಬೇಕಾದ್ರೆ ದಾರಿಗುಂಟ ನೋಡ್ಕೊಂಡು ಬಂದೆ. ಎಲ್ಲ ಒಕ್ಕಣಿಕೆ ಎಲ್ಲ ನಮ್ಮದು ರೋಡ್ನ ಮೇಲೆ ಆಗುತ್ತೆ. ತೊಗರಿ ಒಕ್ಕಣಿಕೆ, ಆಮೇಲೆ ನಮ್ಮದು ಇವತ್ತು ದಿನಮಾನಗಳಲ್ಲಿ ನಮ್ಮದು ಸಜ್ಜೆ ಒಕ್ಕಣಿಕೆ ಎಲ್ಲ ನಮ್ಮದು ರೋಡಿನ ಮೇಲೆ ಒಕ್ಕಣಿಕೆ ಆಗ್ತದೆ. ಆ ಒಕ್ಕಣಿಕೆಯಲ್ಲಿ ಬಿಟ್ಟಿ ಮೇಲೆ ಕಾಳನ್ನು ನಾವು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಗೆ ಹಾಕಿ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನು ರೋಡಿನ ಭಾಗ ಆಚೆ ಈಚೆ ಬಜಾರಲ್ಲಿ ಹಾಕಿ ಹೋಗ್ಬಿಡ್ತೀವಿ. ನಾವು ನಿಜವಾಗಲೂ ನಾವು ಭೂಮಿಯಿಂದ ಈ ಒಂದು 50 ಕ್ವಿಂಟಲ್, ಒಂದು ಎಕರೆ ಒಳಗೆ ಒಂದು 20 ಕ್ವಿಂಟಲ್ ಸಜ್ಜೆ ತಗೊಂಡಿವಿ ಅಂದರೆ ಒಂದು 20 ಕ್ವಿಂಟಲ್ ನಾವು ಒಂದು 10 ಕ್ವಿಂಟಲ್ ನಾವು ಅಷ್ಟು ಪ್ರತಿ ವರ್ಷ ಭೂಮಿಯಿಂದ ಹೊರಗೆ ತೆಗಿತಾ ರೋಡಿನ ಮೇಲೆ ಚೆಲ್ತಾ ಇದೀವಿ ನಮ್ಮ ಸಂಪತ್ತನ್ನು. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಒಂದು ಗುಂಡಿ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಒಂದೊಂದು ಸ್ವಲ್ಪ ನೀರು ಹಾಕಿ ಒಂದು 2 kg ಅಥವಾ 1 kg ಎರೆಹುಳ ಬಿಟ್ಟರೆ 90 ದಿನಕ್ಕೆ 16 ಪೋಷಕಾಂಶಗಳು ಅಂತಕ್ಕಂಥ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಎರೆಗೊಬ್ಬರ. ನೀವು 2 kg ಒಂದು 20 ಅಡಿ ಉದ್ದ, 4 ಅಡಿ ಆಗಲ್ಲ. ಉದ್ಯೋಗ ಖಾತ್ರಿಯಲ್ಲಿ 20 ಅಡಿ ಉದ್ದ, 4 ಅಡಿ ಆಗಲ್ಲ. 2 ಜೋಡಿ ಅಂಕಣ ತಟ್ಟಿ ಎರೆಹುಳು ತಟ್ಟಿ ಮಾಡ್ಕೊಂಡ್ರೆ ನಿಮ್ಮ ಈ ಹತ್ತಿ ಕುಳೆಗಿರ್ಬೋದು, ಸೂರ್ಯಕಾಂತಿ ಕಟ್ಟಿಗಿರ್ಬೋದು, ಸಜ್ಜೆ ಕುಳೆಗಿರ್ಬೋದು, ಏನೋ ಒಂದು ಮೆಟೀರಿಯಲ್ ಹಾಕಿ ನೀರು ಹಾಕಿ 2 kg ಹುಳ ಬಿಟ್ಟರೆ 90 ದಿನಕ್ಕೆ ಅದು 100 ಕ್ವಿಂಟಲ್ ಎರೆಗೊಬ್ಬರ ಆಗುತ್ತೆ. ಎಷ್ಟಾಗುತ್ತೆ ಹೇಳ್ರಿ? 100 ಕ್ವಿಂಟಲ್ ಎರೆಗೊಬ್ಬರ ಆಗುತ್ತೆ.